ಎಲ್ಲರಿಗೂ ವಂದನೆಗಳು. ಈ ವಿಡಿಯೋ ಮಾಡಲು ಕಾರಣ ಏನಂತಂದ್ರೆ, ನಾನು ಕಳೆದ ವಿಡಿಯೋ ಏಲಿಯನ್ ಆರೋಹಣ ಮತ್ತು ಏಲಿಯನ್ ಬರೆದ ಪತ್ರಿಕೆ ಟೈಮ್ ಲೈನ್ನೊಂದಿಗೆ ಅಂತ ನಾನು ಒಂದು ವಿಡಿಯೋ ಮಾಡಿದೆ. ಈ ವಿಡಿಯೋ ಕೆಳಗಡೆ ಒಬ್ಬ ಬ್ರದರು ಕಾಮೆಂಟ್ ಮಾಡಿದ್ದಾರೆ. ಕಾಮೆಂಟ್ ಮಾಡಿರೋದ್ರಿಂದ ಸ್ವಲ್ಪ ಸಂತೋಷನೇ ಬಿಡಿ. ಯಾಕಂತಂದರೆ ಆ ವ್ಯಕ್ತಿ ಅದರಲ್ಲಿ ಏನು ಬರೆದಿದ್ದಾನೆ ಅಂತಂದರೆ, ನಾನು ಸಾಮಾನ್ಯವಾಗಿ ಯಾರಿಗೂ ಕಾಮೆಂಟ್ಗಳು ಮಾಡೋದಿಲ್ಲ ಅಂತ ಬರೆದಿದ್ದಾನೆ. ಯಾರಿಗೂ ಕಾಮೆಂಟ್ಗಳು ಮಾಡಿದಂಥ ವ್ಯಕ್ತಿ ನಮ್ಮ ವಿಡಿಯೋಗೆ ರಿಯಾಕ್ಟ್ ಆಗಿದ್ದಾನೆ ಅಂತಂದರೆ ಅದು ಸ್ವಲ್ಪ ಸಂತೋಷನೇ ಅಲ್ವಾ. ಅಂದರೆ ಅದು ಸುಮಾರು ಆ ವಿಡಿಯೋ ಒಂದು ಅರ್ಧ ಗಂಟೆ ಇದೆ, 30 ನಿಮಿಷ ಇದೆ. ಆ 30 ನಿಮಿಷ ಕೂಡ ಆ ವಿಡಿಯೋವನ್ನು ನೋಡಿ ಆ ಕಾಮೆಂಟ್ ಮಾಡಿದ್ದಾನೆ ಅಂತಂದರೆ ಸ್ವಲ್ಪ ಸಂತೋಷನೇ. ಆದರೆ ಯಾಕೆ ಇದಕ್ಕೆ ರಿಪ್ಲೈ ಕೊಡ್ತಾ ಇದ್ದೀನಿ ಅಂತಂದರೆ, ಆತನು ಬರೆದಿರುವಂತಹ ಕಾಮೆಂಟ್ ಏನಂತಂದರೆ, ನಾನೇನೋ ಸುಳ್ಳು ಬೋಧನೆ ಮಾಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಕಾಮೆಂಟ್ ಮಾಡಿದ್ದಾನೆ, ಕೆಲವೊಂದು ರೆಫರೆನ್ಸ್ಗಳನ್ನು ತೋರಿಸಿ. ಸೊ ಎಲ್ಲ ರೆಫರೆನ್ಸ್ಗಳಿಗೂ ವಿವರಣೆ ಕೊಡಲಿಕ್ಕೆ ನನ್ನಿಂದ ಆಗೋದಿಲ್ಲ. ಆದರೆ ನಮ್ಮ ಟಾಪಿಕ್ ಏನಂತಂದರೆ ಆರೋಹಣದ ಕುರಿತು. ಸೊ ಹಾಗಾಗಿ ನಾನು ಅದನ್ನು ಮಾತ್ರನೇ ನಾನು ಮಾತಾಡ್ತೀನಿ. ಇನ್ನು ಮುಖ್ಯವಾಗಿ ಆತನು ಹೇಳಿರೋದೇನಂತಂದರೆ, ಇದು BOUI ಅವರ ಬೋಧನೆಗಳು ಅಂತ. BOUI ಅವರ ಬೋಧನೆಗಳು ಹೆಂಗಿರ್ತಾವೆ ನನಗೆ ಗೊತ್ತಿಲ್ಲ. ಸೊ ಒಂದು ವೇಳೆ ಅವ್ರ ಬೋಧನೆ ಹೀಗೆ ಇದೆ ಅನ್ನೋದಾದರೆ ಒಪ್ಕೊಳ್ಳಿ, ತೊಂದರೆ ಏನಿದೆ. ಬರೀ ಬಾಯಿ ಮಾತಿಗೆ ಮಾತ್ರ ಹೇಳ್ತೀರಾ? ಯಾರಾದರೂ ಸತ್ಯ ಹೇಳಿದ್ರೆ ನಾನು ಒಪ್ಕೊತೀನಿ, ಇಲ್ಲಾಂದರೆ ಒಪ್ಕೊಳ್ಳೋದಿಲ್ಲ ಅಂತ. BOUI ಅವರು ಹೇಳ್ದಷ್ಟು ಮಾತ್ರಕ್ಕೆ ಇದು ಸುಳ್ಳಾಗೋದಿಲ್ಲ. BOUI ಅವರು ಹೇಳ್ದಷ್ಟು ಮಾತ್ರಕ್ಕೆ ಸತ್ಯ ಸುಳ್ಳಾಗೋಲ್ಲ, ಸುಳ್ಳು ಸತ್ಯ ಆಗೋದಿಲ್ಲ ರೀ. ಸತ್ಯ ಇದ್ದಾಗ ಒಪ್ಕೋಬೇಕು. ಅವ್ರದ್ದು ಹೇಳ್ದಷ್ಟು ಮಾತ್ರಕ್ಕೆ ಅದು ಸುಳ್ಳಾಗೋಗೋದಿಲ್ಲ. ನಾನು ಆ ಕಳೆದ ವಿಡಿಯೋದಲ್ಲೇ ಹೇಳಿದೆ, ನಮಗೆ ಬೈಬಿಲ್ಲು ಅರ್ಥ ಆಗಬೇಕಂತಂದರೆ ಬೋಧಕನಿರಬೇಕು ಅಂತ. ಯಾಕಂತಂದರೆ ಅಷ್ಟು ಈಸಿಯಾಗಿ ಬೈಬಿಲ್ ಅರ್ಥ ಆಗೋದಿಲ್ಲ. ಯಾಕೆ ಗೊತ್ತಾ? ಇದು ಸ್ಕೂಲ್ ಮಕ್ಕಳು ಓದುವಂಥ ಪುಸ್ತಕ ಅಲ್ಲ. ಇದು ಸತ್ಯವೇದ, ಇದು ಬೈಬಿಲ್, ಇದು ದೈವ ಗ್ರಂಥ. ಆದ್ದರಿಂದ ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಇದನ್ನು ಬೋಧಿಸುವಂಥ ವ್ಯಕ್ತಿ ಇರಬೇಕು. ಒಂದು ವೇಳೆ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದಾದರೆ ಬೋಧಕನ ಅವಶ್ಯಕತೆ ಏನಿದೆ? ಬೋಧಕನ ಇದ್ದಾನೆ ಅಂತಂದರೆ ಅದು ಎಲ್ಲರಿಗೂ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಅಂತ ಅರ್ಥ. ಇನ್ನು ವಿಷಯಕ್ಕೆ ಬಂದರೆ, ನಮಗೆ ಯೇಸು ಕ್ರಿಸ್ತನ ಕುರಿತು ನಮಗೆ ಬೇಸಿಕ್ ಗೊತ್ತಾಗಬೇಕು ಅಂತಂದರೆ ನಮ್ಮ ಕೈಯಲ್ಲಿರೋ ಬೈಬಿಲ್ ಸಾಕು. ಆದರೆ ಅದರಲ್ಲಿ ಅಡಕವಾಗಿರುವ ಮರ್ಮಗಳು ಗೊತ್ತಾಗಬೇಕು ಅಂತಂದರೆ ಮೂಲ ಗ್ರಂಥಕ್ಕೆ ಹೋಗಲೇಬೇಕು. ಯಾಕಂತಂದರೆ ಕೆಲವು ತರ್ಜಮಾ ಲೋಪಗಳು ನಡೆದಿರೋದ್ರಿಂದ ನಾವು ಖಂಡಿತವಾಗಿಯೂ ಮೂಲ ಗ್ರಂಥಕ್ಕೆ ಹೋಗಬೇಕು. ಮೂಲ ಗ್ರಂಥ ಯಾವುದು? ಇಬ್ರು ಭಾಷೆಯಲ್ಲಿರುವಂಥದ್ದು. ಇಲ್ಲಿ ಆರೋಹಣ, ಏಲಿಯನ ಆರೋಹಣ ಇದೆಯಲ್ವಾ, ಇಲ್ಲಿ ಪರಲೋಕ ಅನ್ನೋ ಸ್ಥಳ ಅಂದರೆ ದೇವರು ಏಲಿಯನನ್ನು ಸುಳುಗಾಳಿಯ ಮುಖಾಂತರ ಪರಲೋಕಕ್ಕೆ ಕರೆದುಕೊಂಡು ಹೋದರು ಅನ್ನುವಂಥ ಒಂದು ನಮಗೆ ವಾಕ್ಯ ಕಾಣಿಸುತ್ತೆ. ಪರಲೋಕಕ್ಕೆ ಅಂದರೆ ಅಲ್ಲಿ ಶಾಮಿಯಂ ಅಂತ ಇರುತ್ತೆ. ಭೌತಿಕವಾದ ಆಕಾಶಕ್ಕೂ ಶಾಮಿಯಂ ಅಂತಲೇ ಇರುತ್ತೆ. ನಾನೇನು ಹೇಳ್ತೀನಿ ಅಂತಂದರೆ, ದೇವರು ಏಲಿಯನನ್ನು ಆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಸುಳಿಯ ಗಾಳಿಯ ಮುಖಾಂತರ. ಯಾಕೆ ಅಂತಂದರೆ, ಇಲ್ಲಿ ಆರೋಹಣ ಆಗಿದ್ದು ಯಾವ ಸಮಯದಲ್ಲಿ? ಯಾರ ವ್ಯಕ್ತಿ? ಯೋರಾಮ ಅನ್ನುವ ವ್ಯಕ್ತಿ ಆಳ್ವಿಕೆಯ ಸಮಯದಲ್ಲಿ ಆರೋಹಣ ಆಗಿದ್ದು. ಯೋರಾಮನ ಆಳ್ವಿಕೆಯಲ್ಲಿ
ಆರೋಹಣ ಆಗಿದ್ದು. ಆದರೆ ಯೆಹೋಷಾಫಾತನ ಮಗ ಯೆಹೋರಾಮನು ಇದ್ದಾನಲ್ವ, ಅವನ ಆಳ್ವಿಕೆಯಲ್ಲಿ ಪತ್ರಿಕೆ ಬಂದಿದ್ದು ಅವನಿಗೆ, ಯೆಹೋರಾಮನಿಗೆ. ಅಂದರೆ ಇದಕ್ಕೂ ಮೊದಲೇ ಆರೋಹಣ ಆಗಿರುವಂಥ ವ್ಯಕ್ತಿ ಯೆಹೋರಾಮನಿಗೆ ಪತ್ರ ಬರೆಯಲು ಹೇಗೆ ಸಾಧ್ಯ, ನೀವು ಹೇಳಿ ಹೋಗಲಿ. ಭೂಮಿ ಮೇಲೆ ಆತನ ಇಲ್ಲ ಅಂತಂದರೆ ಪತ್ರ ಹೆಂಗೆ ಬರೀತಾನೆ? ಅಂದರೆ ಪರಲೋಕದಿಂದನೇ ಬರೆದಿದ್ದಾನ? ಇಲ್ಲ ಮೊದಲೇ ಬರೆದಿಟ್ಟು ಆರೋಹಣ ಆಗೋಗಿ ಮತ್ತೆ ಯಾರಾದರೂ ತಂದು ಕೊಟ್ಟಿದ್ದಾರಾ? ನೀವೇ ಹೇಳಬೇಕು. ಮತ್ತು ಅನೋಕನ ವಿಷಯಕ್ಕೆ ಬಂದಾಗ ನೀವು ಹೇಳ್ತೀರಾ, ನೀವು ಇಬ್ರಿಯರಿಗೆ ಬರೆದ ಪತ್ರಕ್ಕೆ 11ನೇ ಅಧ್ಯಾಯ 5ನೇ ವಚನವನ್ನು ನೀವು ಅಲ್ಲಗೆಳಿತಾ ಇದ್ದೀರಾ ಅಂತ. ಯಾರು ಅಲ್ಲಗೆಳಿತಾ ಇದ್ದಾರೆ? ಅಂದರೆ ಆದಿಕಾಂಡದಲ್ಲಿ ಹೇಳಿರೋ ಪ್ರಕಾರ ದೇವರು, ಅಂದರೆ ಅನೋಕನು ದೇವರೊಂದಿಗೆ ಅನ್ಯೋನ್ಯತೆಯಿಂದ ನಡೆದ ಕಾರಣ, ದೇವರು ಅವನನ್ನು ಕರೆದುಕೊಂಡ ಕಾರಣ ಕಾಣಿಸಿದೆ ಹೋದನು ಅನ್ನುವಂಥ ವಾಕ್ಯವನ್ನು ಹಿಡ್ಕೊಂಡು ಒಳ್ಳೆಯವರು ಸತ್ತೋದರೆ ದೇವರು ಕರೆದುಕೊಂಡ ಕಾರಣ ಅಂತಲೇ ಮಾತಾಡ್ತೀವಿ. ಇವಾಗ ನಮ್ಮ ಸುತ್ತಮುತ್ತಲಿರುವ ಅನ್ಯ ಜನರೇ ಆಗಲಿ, ಯಾರಾದರೂ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ತೀರ್ಕೊಂಡಾಗ ಏನಂತಾರೆ? ದೇವ್ರು ಕರ್ಕೊಂಡ್ಬಿಟ್ರಪ್ಪ ಅವನ್ನ ಅಂತಾರೆ. ಆದರೆ ಕೆಟ್ಟವನು ಸತ್ತೋದಾಗ ಏನಂತಾರೆ? ಅವನು ಹಾಳಾಗಿ ಹೋದ್ನಪ್ಪ, ಸತ್ತೋದ್ನಪ್ಪ ಅವನು. ಈ ಥರ ಪದಪ್ರಯೋಗಗಳನ್ನು ಮಾಡ್ತಾರೆ. ಅವತ್ತಿನ ಕಾಲದಲ್ಲಿ, ಹನೋಕನ ಕಾಲದಲ್ಲಿ ಅದನ್ನು ಸುತ್ತು ಇದ್ದಂಥ ಜನರು, ಆತನ ಹಿರಿಯರು ಆಗಲಿ ಬೇರೆಯವರಾಗಿರಲಿ, ಎಲ್ಲರೂ ದೇವರೊಂದಿಗೆ ಅನ್ಯೋನ್ಯತೆಯಿಂದ ನಡೆದಿಲ್ಲ. ಅವತ್ತಿನ ಕಾಲದಲ್ಲಿ ಹನೋಕನು ಮಾತ್ರನೇ ದೇವರೊಂದಿಗೆ ಅನ್ಯೋನ್ಯತೆಯಿಂದ ನಡೆದಿದ್ದಾನೆ. ನೋಡಿ, ಎಲ್ಲರ ಆಯುಷ್ಯು 900, 800, 700 ಈ ಥರ ಇದೆ. ಹನೋಕನ ವಯಸ್ಸು ಮಾತ್ರ ಅವ್ರಿಗಿರುವಂಥ ಅರ್ಧ ಆಯುಷ್ಯು ಕೂಡ ಇರೋದಿಲ್ಲ, 365 ವರ್ಷ ಅಷ್ಟೇ. ಅಂದರೆ ಅವ್ರಿಗೆ ಹೋಲಿಕೆ ಮಾಡಿದ್ರೆ ಅವ್ರಿಗಿಂತ ಅರ್ಧ ವಯಸ್ಸು ಕೂಡ ಇರೋದಿಲ್ಲ. ಭಾಳ ಯೌವನಸ್ಥನು. ಯೌವನ ಕಾಲದಲ್ಲೇ ಈತನು ತೀರ್ಕೊಂಡ್ಬಿಡ್ತಾನೆ. ಅಂತಂದರೆ ಮುಂಬರುವಂತಹ ಏನು ನಾಶನ ಇದೆಯೋ, ಜಲಪ್ರಳಯ ಇದೆಯೋ, ಅದರಿಂದ ದೇವರು ಆತನನ್ನು ತಪ್ಪಿಸಿದ್ದಾನೆ. ದೇವರು ಕರ್ಕೊಂಡ್ಬಿಟ್ಟಿದ್ದಾನೆ ಬೇಗನೆ, ಆ ಒಂದು ನಾಶನವನ್ನು ನೋಡದೆ. ಮತ್ತು ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 5ನೇ ವಚನ ಏನು ಹೇಳ್ತಾ ಇದೆ ಅಂತಲ್ವಾ ನಿಮ್ಮದು? ನಾನು ಅಲ್ಲಿಗೆ ಬರ್ತೀನಿ. ಈ ಒಂದು 11ನೇ ಅಧ್ಯಾಯ ಏನಿದೆಯೋ ಇದೆಲ್ಲ ಈ ನಂಬಿಕೆಯ ಒಂದು ವಿಷಯದ ಕುರಿತೇ ಇಲ್ಲಿ ಬರೆಯಲ್ಪಟ್ಟಿದೆ. ನೀವು ಹಾನೋಕನ ವಿಷಯವನ್ನು ತೆಗೆದುಕೊಂಡಿರೋದ್ರಿಂದ ನಾನು ಅಲ್ಲಿಂದ ಓದ್ತೀನಿ ನೋಡಿ. ಹಾನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಯಾವ ಮರಣ ರೀ? ನೋಡಿ, ನಂಬಿಕೆಯಿಂದಲೇ ನೋಹಾನನು ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಗಳನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ಮನೆಯವರ ಸಂರಕ್ಷಣೆಗೆ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಇದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರಿಂದ ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ಮತ್ತು ಅಬ್ರಹಾಮನ ಕುರಿತು ಕೂಡ, ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರದಾತನ ಮಾತನ್ನು ಕೇಳಿ ತಾನು ಬಾಧ್ಯನಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ನಂಬಿಕೆಯಿಂದಲೇ ಇವೆಲ್ಲನೂ ನೋಡಿ, ನಂಬಿಕೆಯಿಂದಲೇ ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಇವೆಲ್ಲ ನಂಬಿಕೆಯಿಂದಲೇ ನಡೆದಂಥವು. ಇಸ್ಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದತ್ತ ನಂಬುವವನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಮಾಣ ಮಾಡಿದ ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಆದ್ದರಿಂದ ಮೃತನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಕ್ಕಳನ್ನು ಹುಟ್ಟಿದರು. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ, ಏನಂತೆ 13ನೇ ವಚನ, ಇವರೆಲ್ಲರೂ ಅಂತಂದರೆ ಈ ಮೇಲೆ ಎಲ್ಲ ಓದ್ಕೊಂಡು ಬಂದ್ವಲ್ಲ, ಹಾನೋಕನು ಮತ್ತು ನೋಹಾನನು, ಅಬ್ರಾಹಮನು, ಇಸ್ಸಾಕನು, ಯಾಕೋಬನು, ಸಾರಾಳು, ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರೂ
ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ಅಂತ ಇದೆ ಇಲ್ಲಿ. ಅಂದರೆ ಸತ್ತೋದ್ರು ಅಂತ. ನಂಬಿಕೆಯುಳ್ಳವರಾಗಿ ಏನಂತೆ, ದೂರದಿಂದ ನೋಡಿ, ಅಂದರೆ ಇವರಿಗೆ ಇರುವಂಥ ಏನು ವಾಗ್ದಾನ ಇದೆಯೋ ಅದನ್ನು ದೂರದಿಂದ ದೇವರು ಕೊಟ್ಟಿರುವಂಥ ವಾಗ್ದಾನ ಏನಿದೆಯೋ ಆ ವಾಗ್ದಾನವನ್ನು ದೂರದಿಂದ ನೋಡಿದ್ದಾರೆ. ಅವರು ತಕ್ಷಣವೇ ಅದನ್ನು ಪಡ್ಕೊಳ್ಳಿಲ್ಲ. ಮೃತ ಹೊಂದಿದರು ಅಂತಂದರೆ ಅದರಲ್ಲೇ ಹನೋಕನು ಇದ್ದಾನೆ. ಇವರೆಲ್ಲರೂ ಅಂದರೆ ಅವರ ಕುರಿತೇ ಇಲ್ಲಿ ಬರೀತಾ ಇರೋದು. ಹಾನೋಕನು ಮತ್ತು ನೋಹಾನನು, ಅಬ್ರಾಹಮು, ಇವರೆಲ್ಲರ ಕುರಿತೆ ಇಲ್ಲಿ ಬರೆದಿರೋದು. ಮೃತ ಹೊಂದಿದರು ಅಂತಂದರೆ ಸತ್ತೋದ್ರು. ಮತ್ತು ಇಲ್ಲಿ ಮರಣ ಹೊಂದದೆ ಅಂತಂದರೆ ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದು ಅಂತ ಇದೆಯಲ್ವಾ. ಹೌದು. ಯಾವ ಮರಣ ರೀ? ಎರಡನೇ ಮರಣ ನೋಡದೆ. ಆದರೆ ಅವತ್ತಿನ ಕಾಲದಲ್ಲಿ ಇದ್ದಂಥ ವ್ಯಕ್ತಿಗಳು ಇದ್ದಾರಲ್ವ, ಅವರೆಲ್ಲ ನಾಶನ ಮಾರ್ಗಕ್ಕೆ ಹೋದರು. ಯಾಕಂತಂದರೆ ದೇವರೊಂದಿಗೆ ಅನ್ಯೋನ್ಯತೆಯಿಂದ ಅವರು ನಡೀಲಿಲ್ಲ. ಅದಕ್ಕೆ ದೇವರು ಅವರನ್ನು ಕರೀಲಿಲ್ಲ. ಅಷ್ಟು ಜನರಲ್ಲಿ 300 ವರ್ಷಗಳ ಕಾಲ ದೇವರೊಂದಿಗೆ ಅನ್ಯೋನ್ಯತೆಯಿಂದ ನಡೆದಂಥ ವ್ಯಕ್ತಿ ಒಬ್ಬನು ಹಾನೋಕನು. ಕಾರಣ ಆ ವ್ಯಕ್ತಿಗೆ ಮಾತ್ರನೇ ದೇವರು ಕರೆದುಕೊಂಡಿದ್ದಾರೆ ಅಂತಂದರೆ ಆರೋಹಣ ಆಗಿದ್ದಾನೆ ಅಂತ ಅಲ್ಲ ಅರ್ಥ. ಒಳ್ಳೆಯವರು ತೀರೋದಾಗ, ಒಳ್ಳೆಯವರು ಸತ್ತೋದಾಗ ದೇವರು ಕರ್ಕೊಂಡ್ಬಿಟ್ಟಿದ್ದಾನಪ್ಪ ಅಂತಲೇ ನಾವುಗಳು ಕೂಡ ಹೇಳ್ತೀವಿ. ಒಳ್ಳೆಯವರು ಹೋದರೆ, ಕೆಟ್ಟವರು ಹೋದರೆ ಅವನು ಹೋಗಿದ್ದೆ ಒಳ್ಳೇದು ಬಿಡು, ಅವನು ಸತ್ತನಪ್ಪ ಅನ್ನೋ ಟೈಪಲ್ಲಿ ಮಾತಾಡ್ತೀವಿ. ನಮ್ಮ ಭಾಷೆ ಬದಲಾಗುತ್ತೆ. ಯೋಚನೆ ಮಾಡಬೇಕಾಗಿದೆ ನಾವುಗಳು. ಹಾನೋಕನು ಇಲ್ಲಿ ಟೋಟಲಿ 1ನೇ ವಚನದಿಂದ ಹಿಡಿದು 11ನೇ ಅಧ್ಯಾಯ 1ನೇ ವಚನದಿಂದ ಹಿಡಿದು 13ನೇ ವಚನದವರೆಗೂ ನೋಡ್ರಿ, ಗೊತ್ತಾಗುತ್ತೆ. 5ನೇ ವಚನ ಮಾತ್ರ ನೋಡಬೇಡ್ರಿ. ನನಗೆ ಯಾಕಂತಂದರೆ ಟೈಮು, ಡೇಟು ಎಲ್ಲವೂ ತೋರಿಸಿ ಹೇಳ್ತಾ ಇದ್ರು ಕೂಡ ನೀವು ಆಕ್ಸೆಪ್ಟ್ ಮಾಡೋ ಮೂಡಲ್ಲಿಲ್ಲ ಅಂತಂದರೆ ನಾನೇನು ಹೇಳೋಣ ಹೇಳಿ? ಇಷ್ಟ ಇದ್ದರೆ ನಂಬಿ, ಇಲ್ಲ ಅಂದರೆ ಬಿಟ್ಟಾಕಿ. ನನಗೇನು ಬೇಕಾಗಿದೆ ರೀ? ನಾನು ಹೇಳೋದು ನನ್ನ ಕರ್ತವ್ಯ, ನಾನು ಹೇಳ್ತೀನಿ. ಕೇಳೋದು ಬಿಡೋದು ನಿನಗೆ ಸಂಬಂಧಪಟ್ಟದ್ದು. ಥ್ಯಾಂಕ್ ಯು.